ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫರ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫರ್ ಸ್ಟಿಚ್ನ ಹಾಕಲಿಕ್ಕೆ ಇವಾಗ ನಾನು 2 ಡೈಗ್ರಾಮ್ ಹಾಕ್ಕೊಂಡಿದ್ದೀನಿ. 1 ಡೈಗ್ರಾಮಲ್ಲಿ ಸೆಂಟ್ರ್ ಒಂದು ಲೈನ್ ಹಾಕ್ಕೊಂಡು ಮತ್ತು ಸ್ಟ್ರೈಟ್ ಲೈನ್ನ ಒಂದು ಸೆಂಟ್ರಲ್ಲಿ ಹಾಕ್ಕೊಂಡು ಆ ಕಡೆ ಕ್ರಾಸ್ ಲೈನ್ನ ಒಂದು ಹಾಕ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಜರಿ ಥ್ರೆಡ್ಡು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸೆಂಟ್ರಿಂದ ಇವಾಗ ನೋಡಿ ದಾರಾನ ತಗೊಂಡು ಸೆಂಟ್ರ್ ಲೈನಿಗೆ ಇವಾಗ ಚೈನ್ನ ಎಳ್ಕೋಬೇಕು. ಚೈನ್ ಹಾಕೋಂಗಿಲ್ಲ, ಕೆಳಗಡೆಯಿಂದ ದಾರಾನ ಲೂಸ್ ಮಾಡಿಕೊಂಡು ಎಳ್ಕೊಂಡು ಇವಾಗ ಲಾಕ್ ಮಾಡ್ಕೊಳ್ಬೇಕು. ಕೆಳಗಡೆಗೆ ಸೆಂಟ್ರಿಗಲ್ಲೇ ಕೆಳಗಡೆ ಚಿಕ್ಕದಾದೊಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ ನಂತರ ಸೆಕೆಂಡು ಕ್ರಾಸ್ ಲೈನ್ನ ಚೈನ್ ಹಾಕ್ಕೊಂಡು ಕೆಳಗಡೆಯಿಂದ ಎಳ್ಕೋಬೇಕು. ಸೇಮ್ ನಾವೇನು ಬಟನ್ ಹೋಲ್ ಸ್ಟಿಚ್ನ ಮಾಡಿದ್ವಲ್ಲ ಅದೇ ಟೈಪ್ ಬಟನ್ ಹೋಲ್ ಸ್ಟಿಚ್ನ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ಈ ಕಡೆಗೆ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಕಡೆಗೆ ಸ್ಟ್ರೇಟ್ ಲೈನಲ್ಲಿ ಚೈನ್ ಹಾಕ್ಕೊಂಡು ಈಗ ಕೆಳಗಡೆಯಿಂದ ದಾರಾನ ಲೂಸ್ ಮಾಡಿಕೊಂಡು ಎಳೆದು ಸ್ಮಾಲ್ ಒಂದು ಚೈನ್ನ ಹಾಕಬೇಕು. ನೆಕ್ಸ್ಟು ಈ ಸೈಡಿಗೆ ಕ್ರಾಸ್ ಸ್ಟಿಚ್ ಹಾಕೋಬೇಕು. ಸೇಮ್ ಬಟನ್ ಹೋಲ್ ಸ್ಟಿಚ್ ಯಾವ ರೀತಿಯಾಗಿ ಬಟನ್ ಹೋಲ್ ಸ್ಟಿಚ್ಚಿಗೆ ಸೇಮ್ ಹಾಕಿದ್ವಲ್ಲ ಅದೇ ಟೈಪು ನಾವು ದಾರಾನ ಎಳಿತಾ ಬರಬೇಕು. ಇವಾಗ ಈ ಕಡೆ ಕ್ರಾಸಲ್ಲಿ ಒಂದು ಲೈನ್ ಸೇಮ್ ಇದೇ ಟೈಪಲ್ಲಿ ಎಂಡ್ವರೆಗೂ ಇದೇ ಟೈಪ್ ಮಾಡ್ತಾ ಹೋಗಬೇಕು. ಇವಾಗ ಲಾಸ್ಟಿಗೆ ಚೈನ್ ಹಾಕಿಬಿಟ್ಟು ಇವಾಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಂಡ್ವರೆಗೂ ನೀವು ಡಿಸೈನ್ನ ತುಂಬ ಈಸಿ ಇದೆ. ಇದು ಸ್ವಲ್ಪ ಬಟನ್ ಹೋಲ್ ಸ್ಟಿಚ್ ಮಾಡ್ತಿದ್ವಲ್ಲ ಅದೇ ಮೆಥಡ್ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೇಕು. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಬಟನ್ ಸ್ಟಿಚ್ಚನ್ನು ಯಾವ ರೀತಿ ಮಾಡಿದ್ವಲ್ಲ ಅದೇ ಟೈಪ್ ಮಾಡಬೇಕು ಈ ಸ್ಟಿಚ್ಚನ್ನು ಕೂಡ. ಬಟನ್ ಸ್ಟಿಚ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಬಟನ್ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ಬಟನ್ ಸ್ಟಿಚ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಕ್ಲೀನಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲೀನಾಗಿ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲಿ ಈಗ ಜರಿ ಥ್ರೆಡ್ ಯೂಸ್ ಮಾಡ್ಕೊಂಡು ಫರ್ ಸ್ಟಿಚ್ಚನ್ನ ಹಾಕೋದು ಹೇಗೆ ಅಂತ ತೋರಿಸಿದ್ದೆ. ಇವಾಗ ಈ ಸೆಕೆಂಡ್ ಡೈಗ್ರಾಮಲ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ ತೊಗೊಂಡು ಲಾಸ್ಟ್ ಎಂಡಿಗೆ ಲಾಕ್ ಮಾಡ್ಕೊಳ್ಬೇಕು. ಎಂಡಿಗೆ ನಾಟಕೊಳ್ಬೇಕು. ನಾಟಕೊಂಡ ನಂತರ ಇವಾಗ ಸೇಮ್ ಇದೇನು ಟೈಪ್ ಮಾಡಿದ್ವಿ ಇದೇ ಟೈಪು ಮಾಡ್ತಾ ಹೋಗಬೇಕು. ಸೆಂಟ್ರಿಗೆ ಒಂದು ಲೈನ್ ಸೆಂಟ್ರಿಂದ ದಾರ ತಗೊಂಡು ನೋಡಿ ಮೇಲ್ಗಡೆಯಿಂದ ಇವಾಗ ಥ್ರೆಡ್ನ ಎಳ್ಕೋಬೇಕು. ಕೆಳಗಡೆ ಸ್ವಲ್ಪ ಲೂಸ್ ಬಿಟ್ಕೊಂಡು ಬಟನ್ ಹೋಲ್ ಸ್ಟಿಚ್ಚಿಗೆ ಯಾವ ರೀತಿಯಾಗಿ ಎಳ್ಕೊಂಡು ಹಾಕಿದ್ರಲ್ಲ ಅದೇ ಟೈಪ್ ಹಾಕ್ತಾ ಹೋಗಬೇಕು. ನೆಕ್ಸ್ಟು ಕ್ರಾಸಿಗೆ ಎಳ್ಕೊಂಡು ಈ ಡಿಸೈನ್ ಎಲ್ಲ ತುಂಬ ಈಸಿ ಇದೆ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಲೈನ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಸೇಮ್ ಬಟನ್ ಹೋಲ್ ಸ್ಟಿಚ್ ಇದನ್ನೇ ಇದೆ. ಇದು ಆದಷ್ಟು ಸಿಲ್ಕ್ ಥ್ರೆಡ್ಡಲ್ಲೇ ಯೂಸ್ ಮಾಡಿ ಡಿಸೈನ್ಸ್ನ ಮಾಡ್ತಾ ಬನ್ನಿ. ಯಾಕಂದರೆ ಎಷ್ಟು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಯೂಸ್ ಮಾಡಿ ಡಿಸೈನ್ಸ್ ಮಾಡ್ತೀರೋ ಅಷ್ಟು ಈಸಿ ಮೆಥಡ್ ಇರುತ್ತೆ ಆರಿ ವರ್ಕ್ ಕ್ಲಾಸು. ಇವಾಗ ಸೇಮ್ ಕ್ರಾಸಲ್ಲಿ ಈ ಥರ ಎಳ್ಕೊಂಡು ಇವಾಗ ಕೆಳಗಡೆಗೆ ಒಂದು ಚಿಕ್ಕದಾದೊಂದು ಚೈನ್ ಹಾಕ್ಕೊಳ್ಬೇಕು. ಈಗ ಮತ್ತೆ ಕ್ರಾಸ್ ಹಾಕಿದ್ವಲ್ಲ ಕ್ರಾಸಲ್ಲಿ ಕೆಳಗಡೆಯಿಂದ ಎಳಿಬೇಕು. ಸೇಮ್ ಬಟನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅದೇ ಟೈಪ್ ಬರುತ್ತೆ. ಇವಾಗ ಕೆಳಗಡೆಯಿಂದ ಕ್ರಾಸ್ ಇದರಲ್ಲಿ ಹಾಕ್ಕೊಂಡು ಎಳ್ಕೊಂಡು ಚಿಕ್ಕದಾದೊಂದು ಲಾಕ್ ಮಾಡಿಕೊಂಡು ಇವಾಗ ಈ ಕಡೆ ಸ್ಟ್ರೇಟ್ ಇದರಲ್ಲಿ ಒಂದು ಈ ಥರ ಎಳ್ಕೊಂಡು
ಇದೇ ಟೈಪ್ ಡ್ರಾ ಮಾಡಿಕೊಂಡು ಸ್ಟಿಚ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ ಆರಿ ವರ್ಕ್ ಕ್ಲಾಸ್, ನನ್ನ ವೀಡಿಯೋಸ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಆರಿ ವರ್ಕ್ ಕ್ಲಾಸ್ನ ವೀಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫಾರೆಸ್ಟ್ ಚೈನ್ ಸ್ಟಿಚನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಒಂದು ಜೆರಿ ಥ್ರೆಡ್ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ, ಹಾಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ಕೂಡ ಹಾಕಿದ್ದೀನಿ. ನಿಮಗೆ ಆದಷ್ಟು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡೆ ಪ್ರಾಕ್ಟೀಸ್ ಮಾಡಿ. ಈ ಥರ ಡ್ರಾ ಎಲ್ಲ ಹಾಕ್ಕೊಂಡು ಈ ಥರ ಲೈನೆಲ್ಲ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.